ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಈಗ ಹಲವು ರೀತಿಯಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಹೋಗ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂಥ ಬೆಳವಣಿಗೆ ಏನು ಅನ್ನೋದನ್ನ ಮುಂದೆ ಇಡ್ತಾ ಇದ್ದೀವಿ. ಆದಾಯ ತೆರಿಗೆ ಇಲಾಖೆಯ ಶೋಧವನ್ನು ಸಿಜೆ ರಾಯ್ ಪ್ರಶ್ನಿಸಿದ್ರು. 8 ಕಂಪನಿಗಳ ಪರ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರಂತೆ. ಕೊಚ್ಚಿಯ ಐಟಿ ಇಲಾಖೆಯ ನವೆಂಬರ್ 27ರ ಆದೇಶವನ್ನು ರಾಯ್ ಅವರು ಪ್ರಶ್ನಿಸಿದ್ದಾರೆ. ಡಿಸೆಂಬರ್ 3ರಂದು ಐಟಿ ಶೋಧದ ಬಗ್ಗೆ ಪ್ರಶ್ನೆಯನ್ನು ಮಾಡಿರ್ತಾರೆ. ಡಿಸೆಂಬರ್ 16ರಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಡಿಸೆಂಬರ್ 18ರಂದು ವಾಪಸ್ ಆಗಿರ್ತಾರೆ. ಸೊ ಕೇರಳದ ಐಟಿ ಇಲಾಖೆ ಅಧಿಕಾರಿಗಳ ಶೋಧ ಕಾನೂನು ಬಾಹಿರ ಅನ್ನುವಂಥದ್ದವರದ್ದು. ಪಂಚನಾಮೆ ಕೂಡ ಕಾನೂನು ಬಾಹಿರ ಅಂತ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ 2 ದಿನದಲ್ಲಿ ವಾಪಸ್ ಆಗಿರ್ತಾರೆ. ಸೊ ಇಷ್ಟೆಲ್ಲ ಆಗಿ ಫೈಟ್ ಮಾಡಬೇಕು ಅಂತ ಇದ್ದಂಥವ್ರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದು ಯಾಕೆ ಅನ್ನುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾವ್ಯಾವ ಕಂಪನಿಗಳ ಮೇಲೆ ಶೋಧ? ಕಾನ್ಫಿಡೆಂಟ್ ಪ್ರಾಜೆಕ್ಟ್, ಕಾನ್ಫಿಡೆಂಟ್ ಏರ್ಲೈನ್ಸ್, ಕಾನ್ಫಿಡೆಂಟ್ ರೆಸಾರ್ಟ್ಸ್, ಕಾನ್ಫಿಡೆಂಟ್ ಎಂಟರ್ಟೈನ್ಮೆಂಟ್, ಎಸ್ಟ್ರೀಮ್ ಬಿಲ್ಡಿಂಗ್ ಟೆಕ್ನಾಲಜಿ, ಡಿಜೆ ಪ್ರಾಜೆಕ್ಟ್, ಜಿಯಾನ್ ಹಿಲ್ಸ್ ಗಾಲ್ಫ್, ಕಾನ್ಫಿಡೆಂಟ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್. ಈ 8 ಕಂಪನಿಗಳ ಪರವಾಗಿ ರಿಟ್ ಅರ್ಜಿಯನ್ನು ರಾಯ್ ಅವರು ಸಲ್ಲಿಸಿರ್ತಾರೆ. ಸೊ ಅಷ್ಟೆಲ್ಲ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದಂಥವರು ಏಕಾಏಕಿಯಾಗಿ ಕಚೇರಿಯಲ್ಲಿ ಗುಂಡು ಹೊಡ್ಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಈ ಪ್ರಕರಣ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋದಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡ್ತೀನಿ ಅಂತ ದಿಟ್ಟವಾಗಿ ನಿರ್ಧಾರ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ 2 ದಿನಕ್ಕೆ ಬಂದು ಅದಾದ ನಂತರ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಆತ್ಮಹತ್ಯೆನ ಅಥವಾ ಬೇರೆ ಏನೇನಾದರೂ ಅಂತ ಹೇಳಿ? ಖಂಡಿತವಾಗ್ಲೂ ಅವರು, ಯಾಕೆಂದರೆ ಸಿಜೆ ರಾಯರ್ ಆತ್ಮಹತ್ಯೆಯಿಂದ ಐಟಿ ಅಧಿಕಾರಿಗಳ ಕಿರುಕುಳ ಇದೆ ಅನ್ನೋದು ಪ್ರಾರಂಭದಿಂದೆಲ್ಲ ಕೇಳಿಬರ್ತಿರುವಂಥ ಮಾತು. ಅದಕ್ಕೆ ಪೂರಕವೆಂಬಂತೆ ಈಗ ಮತ್ತೊಂದು ಸಾಕ್ಷ್ಯ ಕೂಡ ಸಿಗ್ತಾ ಇರುವಂಥದ್ದು. ಡಿಸೆಂಬರ್ 3ನೇ ತಾರೀಕು ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿರ್ತಾರೆ. ದಾಳಿಯನ್ನು ವಿರೋಧಿಸಿ ಅಂದರೆ ಸಿಜೆ ರಾಯ್ ಏನಿದ್ರು, ಸಿಜೆ ರಾಯ್ ಹೈಕೋರ್ಟ್ಗೆ ಡಿಸೆಂಬರ್ 16ರಂದು ರಿಟ್ ಅರ್ಜಿ ಸಲ್ಲಿಸಿರ್ತಾರೆ. ತನ್ನ 8 ಕಂಪನಿಗಳ ವಿರುದ್ಧ ಐಟಿ ಅಧಿಕಾರಿಗಳು ಅನಗತ್ಯವಾಗಿ ದಾಳಿ ಮಾಡುವಂಥದ್ದು, ಕಿರುಕುಳ ನೀಡ್ತಾ ಇದ್ದಾರೆ ಮತ್ತು ಕೆಲವು ಕಡೆ ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಅನ್ನೋದು ಸಂಬಂಧಪಟ್ಟ ಹಾಗೆ ರಿಟ್ ಅರ್ಜಿ ಸಲ್ಲಿಸಿರ್ತಾರೆ. ಆದರೆ 2 ದಿನಕ್ಕೆ ಅದನ್ನು ವಾಪಸ್ ಕೂಡ ಪಡೆದಿರ್ತಾರೆ. ವಾಪಸ್ ಯಾಕೆ ಪಡೆದ್ರು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೆ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ದಾಳಿ ಮಾಡಿದಂಥ ಸಂದರ್ಭದಲ್ಲೇ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ಇದೇ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಏನು ಐಟಿ ಅಧಿಕಾರಿಗಳು ಯಾರೆಲ್ಲ ದಾಳಿ ಮಾಡಿದ್ರು ಅವ್ರನ್ನ ಕರೆಸಿ ಅವರ ಒಂದಷ್ಟು ವಿಚಾರಣೆ ಮಾಡಿರುವಂಥದ್ದು. ಈ ಹಿಂದೆ ಎಲ್ಲ ಏನು ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದದ್ದು ಯಾವ ವಿಚಾರಕ್ಕೆ ಮತ್ತು ಎಲ್ಲೇ ಯಾವಾಗೆಲ್ಲ ದಾಳಿ ಆಗಿತ್ತು, ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳನ್ನೇನಾದರೂ ಸಿಜೆ ರಾಯ್ ಅವರು ಭೇಟಿ ಮಾಡಿದ್ರ ಅಥವಾ ಆ ಸಿಜೆ ರಾಯ್ ಏನಾದರೂ ಕೆಲವು ಆಪ್ತರು ಆಗಿರೋದು ಕುಟುಂಬಸ್ಥರ ಬಳಿ ಏನಾದರೂ ಹೇಳ್ಕೊಂಡಿದ್ರ ಅನ್ನೋ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿರುವುದರದ್ದು. ಆ ನಿಟ್ಟಿನಲ್ಲೇ ತನಿಖೆ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆ ಸಿಗಬೇಕಾಗಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.